ಇದ್ದಾರೆ. ಇನ್ಫ್ಯಾಕ್ಟ್ ಅಲ್ಲಿಂದ ಗ್ರೌಂಡ್ ರಿಪೋರ್ಟಿಂಗ್ ಮಾಡ್ತಿದ್ದಾರೆ. ಈಗಷ್ಟೇ ಅಲ್ಲಿನ ಔಷಧ ಉಗ್ರಾಣದ ಅವ್ಯವಸ್ಥೆಯ ಬಗ್ಗೆ ಮಾಹಿತಿಯನ್ನು ನೀಡ್ತಿದ್ರು. ರಂಜಿತ್, ಸರ್ಕಾರ ವಿರೋಧ ಪಕ್ಷಗಳ ತೂತು ಮೇಮೆ ಇದ್ದಿದ್ದೆ, ಆರೋಪ ಪ್ರತ್ಯಾರೋಪಗಳು, ಬಟ್ ಅಸಲಿ ಪರಿಸ್ಥಿತಿ ನೀವು ಕಣ್ಣಾರೆ ಕಾಣ್ತಿದ್ದೀರಿ. ಬಳ್ಳಾರಿಯ ಜಿಲ್ಲಾಸ್ಪತ್ರೆಯದು ಯಾವ ರೀತಿ ಇದೆ ವಿವರಿಸ್ತಾ ಹೋಗೋದಾದ್ರೆ? ಖಂಡಿತವಾಗ್ಲೂ ಕೂಡ ಸ್ಮಿತಾ, ಬಳ್ಳಾರಿಯ ಜಿಲ್ಲಾ ಆಸ್ಪತ್ರೆಯ ಆ ಒಂದು ಅವ್ಯವಸ್ಥೆ ಇದೆಯಲ್ಲ, ಅದು ಹೇಳಿದರೆ ತೀರಾ. ನಾವು ಔಷಧದ ಉಗ್ರಾಣಕ್ಕೆ ಹೋದ್ವಿ, ಆಸ್ಪತ್ರೆಯ ಒಳಗಡೆ ಹೋದ್ವಿ, ಬಾಣಂತಿಯರು ಇದ್ದಂಥ ಆ ವಾರ್ಡ್ಗಳಿಗೆ ಹೋದ್ವಿ. ಎಲ್ಲವೂ ಕೂಡ ಈ ಬಳ್ಳಾರಿಯ ಮತ್ತೊಂದು ಮುಖ ಜಿಲ್ಲಾಸ್ಪತ್ರೆ ಅನ್ನೋ ರೀತಿಯಲ್ಲಿದೆ. ಸ್ಮಿತಾ, ನಾನೀಗ ಇರೋದು ಯಾರು ನವೆಂಬರ್ 11ನೇ ತಾರೀಕು ಜಿಲ್ಲಾಸ್ಪತ್ರೆಯಲ್ಲಿ ಸರ್ಜರಿಯಾಗಿ ನಂದಿನಿ ಅನ್ನೋ ಬಾಣಂತಿಯೊಬ್ಬರು ಮೃತಪಟ್ಟರಲ್ಲ, ಅವ್ರ ಮನೆಯಲ್ಲಿದ್ದೀನಿ. ಅವರ ತಂದೆ ತಾಯಿ, ಅವರ ಅಣ್ಣ ಇದ್ದಾರೆ. ನೋಡಿ, ನಂದಿನಿ ಇನ್ನೊಂದು ವಾರ ಹೋಗಿದ್ರೆ ನಂದಿನಿ VA ಆಗಿ ಡ್ಯೂಟಿಗೆ ಅಪಾಯಿಂಟ್ ಆಗಬೇಕಾಗಿತ್ತು. VA ಎಕ್ಸಾಮನ್ನು ಪಾಸ್ ಮಾಡಿದ್ಲು. ಆದರೆ ವೈದ್ಯರು ಮತ್ತು ಈ ಸರ್ಕಾರದ ದಿವ್ಯ ನಿರ್ಲಕ್ಷ್ಯದಿಂದಾಗಿ ಆ ಒಂದು ವಿಷವಾದ ಆ ಒಂದು ಔಷಧಿಯನ್ನು ಅಥವಾ ಆ ರಿಂಗರ್ ಲ್ಯಾಕ್ಟೇಟ್ ಅನ್ನುವಂಥ ಆ ಒಂದು ಔಷಧಿಯನ್ನು ಕೊಟ್ಟಿದ್ದರಿಂದಾಗಿ ತನ್ನ ಮಗಳು ಇವತ್ತು ಮೃತಪಟ್ಟಿದ್ದಾಳೆ. ನನ್ನ ಮಗಳಿಗೆ ನ್ಯಾಯ ಕೊಡಬೇಕು. ಇನ್ನೆಷ್ಟು ಜನರನ್ನು ಜಿಲ್ಲಾಸ್ಪತ್ರೆಯಲ್ಲಿ ಈ ರೀತಿಯಾಗಿ ಕೊಲೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ ಅನ್ನೋದು ಈಗ ಜನ ಮಾತಾಡ್ತಾ ಇದ್ದಾರೆ. ನಂದಿನಿಯವರ ತಂದೆ ನನ್ನ ಜೊತೆಲಿದ್ದಾರೆ, ಅವ್ರು ಮಾತಾಡ್ತೀನಿ. ಯಜಮಾನ್ರೆ, ಯಾವಾಗಾಯಿತು? ತಾವೆಷ್ಟು ನೋವಿನಲ್ಲಿದ್ದೀರಿ? ನೋವು ಹೇಳಂಗಿಲ್ಲ ಸರ್. ನೋವು ಸಣ್ಣ ಅರೆದುಡಿ ಸರ್, ಇನ್ನು 25-26 ವರ್ಷ ಸರ್. ಲಗ್ನ ಮಾಡಿ ಒಂದು 10 ತಿಂಗಳಾಗಿತ್ತು. ಅದು ಏನು ಸುಮ್ಮನೆ ಚೆಕಪಿಂಗ್ ಅಂತ ಹೋಯ್ದ್ರು ಸರ್ ಅವರು. ಇನ್ನು ಡೇಟ್ 15 20 ಟೈಮ್ ಕೊಟ್ಟಿದ್ರು. ಒಂದ್ಸಲ ಬಂದೋಗಂದ್ರಗೆಲ್ಲ ಹೋಯ್ದ್ರು ಸರ್. ಅಲ್ಲಿಗೆ ಹೋದಾಗಲೇ ಡೆಲಿವರಿಗೆ ಯಾವಾಗ ಟೈಮ್ ಕೊಟ್ಟಿದ್ರು, ಯಾವಾಗ ಇವ್ರು ಅಡ್ಮಿಟ್ ಆಗಿದ್ರು, ಡಾಕ್ಟ್ರು ಏನು ಹೇಳಿದರು, ಯಾರು ತಪ್ಪು, ನಿಮ್ಗೇನು ಮಾಹಿತಿ ಬಂತು? ನಮ್ದು ಏನು ಸರ್ ಮಾಮೂಲು DBP ಐತೆ, ನಾವು ಅಡ್ಮಿಟ್ ಮಾಡ್ಕೊಂತು ಸಿಜರನ್ ಮಾಡ್ಬೇಕಂತ ಹೇಳಿದ್ರೆ ಸರ್ ಅವ್ರು ಹುಡುಗಿಗೆ. ಅವ್ರು ಗಾಬರಿ ಆಗಿಬಿಟ್ಟಾರೆ ಸರ್ ಹುಡುಗಿ. ಹಾಗಾದ್ರೆ ನಮ್ಮ ಹತ್ರ ಬಂದು ಅಣ್ಣ ಹತ್ರ, ಅವ್ರ ಗಣ್ಣ ಹತ್ರ ಬಂದು ಹೇಳ್ಯಾರ. ಅವ್ರು ಹೇಳತ್ರ ಅವರು ಸಾರುಗಳೇನು BP ಜಾಸ್ತಿ ಆಯ್ತು ಹಂಗೆ ಅಂತ ಬೈದ್ಬಿಟ್ರೆ ಸರ್ ಕುಂದ್ಕೊಂಡು. ಕುಂದ್ಸಂಗೆಲ್ಲ ಆಪ್ರೇಷನ್ ಮಾಡ್ತೀವಿ, ಟೈಮ್ ಐತಲ್ಲ ಸರ್, BP ಕಂಟ್ರೋಲ್ ಮಾಡಿ ಇನ್ನೊಂದು 2 ದಿನ ಮಾಡ್ರಿ ಅಂತ ಅಂದಾರ. ಅಂದ್ರೂ ಕೂಡ ಅವ್ರು ಡೇಟ್ 15-25 ಐತಲ್ಲ, 11ನೇ ತಾರೀಕು ಅವರು ಸಿಜರನ್ ಮಾಡಿಬಿಟ್ಟಾರೆ ಸರ್. ಏನೋ ರಿಂಗರ್ ಲ್ಯಾಕ್ಟೇಟ್ ಅನ್ನೋ ಬ್ಲಾಕ್ ಆಗಿರುವಂಥ ಔಷಧಿಯನ್ನು ಕೊಟ್ಟರು, ಅದರಿಂದಾಗಿ ಮಗಳು ತೀರ್ಹೋದ್ರು ಅನ್ನೋ ಆರೋಪ ಇದೆ. ತಾವೇನು ಹೇಳ್ತೀರಿ? ತಮಗೇನು ಮಾಹಿತಿ ಬಂತು? ಇಲ್ಲ ಸರ್, ಆದಮೇಲೆ ತಿರ್ಗಾ ಮುಂಜಾನೆ 2ನೇ ದಿವಸ ಆದಮೇಲೆ ಅವಾಗ ಗೊತ್ತಾಯ್ತು ಸರ್ ನಮಗೆ. ಇಲ್ಲದ್ರೆ ನಾನು ಹಾಸ್ಪಿಟ್ಲಿಗೆ ಓದಿದ್ದಿಲ್ಲ ಸರ್. ನಾವು ಇನ್ನೂ ಪ್ರೈವೇಟ್ ಹೋಗಿ ಬಂದಿವಿ ಸರ್. ಹೋದ್ರು ಕೂಡ ಸಾರ್ ಇರಲಿಲ್ಲ, ವೀರೇಂದ್ರ ಕುಮಾರ್ ಸರ್ ಇದ್ದಿಲ್ಲ. ಅಲ್ಲಿದ್ದೆ ಮತ್ತೆ ವಾಪಸ್ ಬಂದು ಮತ್ತೆ ಅದೇ ಹಾಸ್ಪಿಟ್ಲಿಗೆ ಮಾಡಿದ್ರು. ಆರೋಗ್ಯದ ಸಮಸ್ಯೆ ಇತ್ತಾ ನಿಮ್ಮ ಮಗಳಿಗೆ? ಆರೋಗ್ಯ ಸಮಸ್ಯೆ ಏನಿಲ್ಲ ಸರ್, ಏನಿಲ್ಲ ಸರ್. ಔಷಧಿ ಕೊಟ್ಟಿದ್ರಿಂದಾಗಲೇ ಮೃತಪಟ್ಟರು? ಹೌದು ಸರ್. ಮತ್ತೆ ಸಿಜರನ್ ಮಾಡಿ ಬಯಸ್ ಕೂಸ ತಂದಾಕ್ಯಾರ, ತಾಯಿನೂ ಮಾತಾಡ್ಸ್ಯಾರ. 11 ಗಂಟೆಗೆಲ್ಲ ಒಂದರ ಮತ್ತು ಬಾಟ್ಲಿ ಏರಿಸಿ ಎಲ್ಲ ಆದಮೇಲೆ 2:30 ಮೇಲೆ ಹಿಂಗೆ ಜಾಸ್ತಿ ಸೀರಿಯಸ್ ಆಗಿದೆ ಸರ್. ತಮ್ಮ ಮಗಳು VA ಆಗಬೇಕಿತ್ತು ಅಂತೇಳಿ ತಾವು ಹೇಳ್ತಾ ಇದ್ರಿ? ಹೌದು ಸರ್. ಮೊನ್ನೆ 27 ಪರೀಕ್ಷೆ ಬಿಟ್ಟಿದ್ರಲ್ಲ ಸರ್, ಅದು ಪರೀಕ್ಷೆ ಬರ್ದಾಳೆ. 2ರಲ್ಲಿ ಪಾಸ್ ಬಂದತ್ತೆ ಸರ್. ಅದಕ್ಕೆ ನಾವು ತಾಯಿಯವ್ರು ಕೂಡ ನಾವು ಜಾಬ್ ಬರ್ತಾವ ನನಗೆ ಡೆಲಿವರಿ ಮುಂಚೆನೇ ಡೆಲಿವರಿ ಆದ್ಮೇಲೆ. ಬಾಣಂತಿಯರ ಸರಣಿ ಸಾವು ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಸರ್ಕಾರದ ವಿರುದ್ಧ ಬಿಜೆಪಿ ಲೋಕಾಯುಕ್ತದ ಮೊರೆ ಹೋಗುವ ಪ್ರಯತ್ನವನ್ನ ಮಾಡಿದೆ. ಬಾಣಂತಿಯರ ಸಾವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತಕ್ಕೆ ಬಿಜೆಪಿ ದೂರನ್ನ ನೀಡಿದೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಲೋಕಾಯುಕ್ತಕ್ಕೆ ದೂರು ನೀಡಲಾಗಿದೆ. ರಾಜ್ಯ ಬಿಜೆಪಿ ಘಟಕದ ನಾಯಕರು ಈ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡ ವರದಿಯ ಮತ್ತೊಂದು ಇಂಪ್ಯಾಕ್ಟ್ ಅದು. ಛಲವಾದಿ ನಾರಾಯಣಸ್ವಾಮಿ, ಶಾಸಕ ರಾಮಮೂರ್ತಿ, MLC ರವಿಕುಮಾರ್ ಅವರ ನಿಯೋಗದಿಂದ ಲೋಕಾಯುಕ್ತಕ್ಕೆ ದೂರನ್ನ ನೀಡಲಾಗಿದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ಧ್ರುವ ನೇರ ಸಂಪರ್ಕದಲ್ಲಿದ್ದಾರೆ. ಧ್ರುವ, ಬಾಣಂತಿಯರ ಸಾವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಬಿಜೆಪಿ ವಿರೋಧ ಪಕ್ಷ ಬಿಜೆಪಿಯಿಂದ ಲೋಕಾಯುಕ್ತಕ್ಕೆ ದೂರನ್ನ ಸಲ್ಲಿಕೆ ಮಾಡಲಾಗಿರೋದು ಏನಿದೆ ದೂರಿನಲ್ಲಿ, ಅದರ ಸಾರಾಂಶವನ್ನು ವಿವರಿಸ್ತಾ ಹೋಗೋದಾದ್ರೆ, ಹಾಗೆ ಬಿಜೆಪಿಯ ನಿಯೋಗ ಏನು ಹೇಳ್ತಾ ಇದೆ? ಸ್ಮಿತಾ, ಈಗಷ್ಟೇ ಬಿಜೆಪಿಯ ನಿಯೋಗ ಲೋಕಾಯುಕ್ತ ಕಚೇರಿಗೆ ಪ್ರವೇಶ ಮಾಡಿದೆ. ಸದ್ಯ ಲೋಕಾಯುಕ್ತ ನ್ಯಾಯಮೂರ್ತಿಯವರನ್ನ ಭೇಟಿ ಮಾಡಿ ಅವರಿಗೆ ಒಂದು ದೂರನ್ನ ಕೂಡ ಸಲ್ಲಿಕೆ ಮಾಡ್ತಾರೆ. ಅವರು ಹೊರ ಬಂದ ನಂತರ ಅದರಲ್ಲಿ ಯಾವೆಲ್ಲ ಅಂಶಗಳಿದಾವೆ ಅನ್ನುವಂಥದ್ದು ಗೊತ್ತಾಗ್ತಾ ಹೋಗುತ್ತೆ. ಆದರೆ ಸದ್ಯ ಬಿಜೆಪಿ ಆರೋಪ ಮಾಡ್ತಾ ಇರೋದು ಸರ್ಕಾರ
ಸಾಕಷ್ಟು ನಿರ್ಲಕ್ಷ್ಯವನ್ನ ಮಾಡ್ತಾ ಇದೆ. ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವಿನ ವಿಚಾರಕ್ಕೆ ಆರೋಗ್ಯ ಸಚಿವರಿಂದ ಆದಿಯಾಗಿ ಹಾಗೆ DCM DK ಶಿವಕುಮಾರ್ ಇರ್ಬೋದು, ಎಲ್ಲ ಸಚಿವರು ಹಾಗೆ ಸಂಬಂಧಪಟ್ಟ ಸರ್ಕಾರದ ಅಧಿಕಾರಿಗಳು ಕೂಡ ನಿರ್ಲಕ್ಷ್ಯವನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸೂಕ್ತ ತನಿಖೆಯನ್ನು ನಡೆಸಿ ಕ್ರಮ ಆಗಬೇಕು ಅಂತ ಹೇಳಿ ಬಿಜೆಪಿ ಅವರು ಆರೋಪವನ್ನ ಮಾಡಿದ್ರು ಕೂಡ ಈಗ ಆಗ್ರಹ ಮಾಡಿ ಲೋಕಾಯುಕ್ತಕ್ಕೆ ಸದ್ಯ ದೂರನ್ನ ನೀಡಲಿಕ್ಕೆ ತೆರಳಿದ್ದಾರೆ. ಸ್ಮಿತಾ, ರೈಟ್, ಧನ್ಯವಾದ ಧ್ರುವ ಮಾಹಿತಿಗಾಗಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಬಿಜೆಪಿಯ ನಿಯೋಗ ಲೋಕಾಯುಕ್ತ ಕಚೇರಿಗೆ ತೆರಳಿ ದೂರನ್ನ ದಾಖಲು ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಸುದ್ದಿಯನ್ನು ಪ್ರಸಾರ ಮಾಡ್ತಾ ಬರ್ತಾ ಇದೆ. ಸರ್ಕಾರ ಕೂಡ ಇದನ್ನ ಗಂಭೀರವಾಗಿ ಪರಿಗಣಿಸುವ ಭರವಸೆಯನ್ನ ನೀಡಿದೆ. ಮತ್ತೊಂದು ಕಡೆ ಬಿಜೆಪಿ ನಿಯೋಗ ಸರ್ಕಾರದ ವಿರುದ್ಧವೇ ಇದೀಗ ಲೋಕಾಯುಕ್ತಕ್ಕೆ ದೂರನ್ನ ಸಲ್ಲಿಕೆ ಮಾಡಿದೆ. ರಾಮ್ ದತ್ತಾತ್ರೇಯ ಪೀಠದಲ್ಲಿ ದತ್ತ ಜಯಂತಿ ಹಿನ್ನೆಲೆ ಕಾಫಿ ನಾಡಲ್ಲಿ ಇಂದಿನಿಂದ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ. ಚಿಕ್ಕಮಗಳೂರಿನ ನಗರದಲ್ಲಿ ಪೊಲೀಸರು ಹಾಗೂ ಹೊರ ರಾಜ್ಯದ ತುಕಡಿಗಳ ಪಥಸಂಚಲನ ನಡೆಸಿದ್ದಾವೆ. ಸೂಕ್ಷ್ಮ ಪ್ರದೇಶಗಳಲ್ಲಿ ಆಧುನಿಕ ಶಸ್ತ್ರಾಸ್ತ್ರಗಳೊಂದಿಗೆ RAF ಫೋರ್ಸ್ ರೂಟ್ ಮಾರ್ಚ್ ನಡೆಸಿದೆ. ಇನ್ನು ಇಂದಿನಿಂದ ಡಿಸೆಂಬರ್ 14ರವರೆಗೆ ದತ್ತ ಜಯಂತಿ ನಡೆಯಲಿದೆ. ರಾಜ್ಯದ ಉದ್ದಗಲಕ್ಕೂ ವಕ್ಫ್ ಬೋರ್ಡ್ ಗಲಾಟೆ ಇದೆ. ವಕ್ಫ್ ಬೋರ್ಡ್ಗೆ ಕಾಫಿ ನಾಡಲ್ಲಿ ಮೊದಲ ಬಲಿಯೇ ದತ್ತಪೀಠ. ದತ್ತಾತ್ರೇಯ ದೇವರು ಎಂದು ವಿಧಾನ ಪರಿಷತ್ ಸದಸ್ಯ CT ರವಿ ವಾಗ್ದಾಳಿ ನಡೆಸಿದ್ದಾರೆ. ಮೂಲ ದಾಖಲೆ ಪರಿಶೀಲನೆ ಮಾಡದೆ ದತ್ತಪೀಠವನ್ನ ಸೇರಿಸಿ ವಕ್ಫ್ ಬೋರ್ಡ್ ಗೆಜೆಟ್ ನೋಟಿಫಿಕೇಶನ್ ಮಾಡಿದ್ರು. ದತ್ತಪೀಠವನ್ನ ಉಳಿಸಿಕೊಳ್ಳೋದಕ್ಕೆ ಜನಾಂದೋಲನ, ನ್ಯಾಯಾಲಯದ ಹೋರಾಟ ಮಾಡಬೇಕಾಯಿತು ಅಂತ ಕಿಡಿಕಾರಿದ್ದಾರೆ. ವಕ್ಫ್ ಬೋರ್ಡ್ದು ಗಲಾಟೆ ರಾಜ್ಯದ ಉದ್ದಗಲಕ್ಕೂ ಏನು ನಡೀತಾ ಇದೆಯೋ, ಆ ವಕ್ಫ್ ಬೋರ್ಡ್ಗೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮೊದಲ ಬಲಿಪುಷ್ಪವಾಗಿದ್ದು ದತ್ತಾತ್ರೇಯ ಪೀಠ ಮತ್ತು ದತ್ತಾತ್ರೇಯ ದೇವರು. 73-74ರಲ್ಲಿ ಗೆಜೆಟ್ ಮಾಡಬೇಕಾದ್ರೆ ಮೂಲ ದಾಖಲೆಗಳನ್ನು ಪರಿಶೀಲಿಸಿದೆ. ದತ್ತಾತ್ರೇಯ ಪೀಠವನ್ನು ವಕ್ಫ್ ಬೋರ್ಡಿಗೆ ಸೇರಿಸಿ ಗೆಜೆಟ್ ನೋಟಿಫಿಕೇಷನ್ ಮಾಡಿದ್ದರ ಪರಿಣಾಮ ನಾವು ಅದನ್ನು ಉಳಿಸ್ಕೊಳ್ಳೋದಕ್ಕೆ ಜನಾಂದೋಲನವನ್ನು ಮತ್ತು ನ್ಯಾಯಾಲಯದ ಹೋರಾಟವನ್ನು ಮಾಡಬೇಕಾಯಿತು. ಜನಾಂದೋಲನ ಬುಡಬುಡಿಕೆ ವೇಷದಲ್ಲಿ ಬಂದು ಹಾಡ ಹಗಲೇ ದರೋಡೆ ಮಾಡಿದ್ದಾರೆ. ದೇವನಹಳ್ಳಿ ತಾಲೂಕಿನ ಜಾಲಿಗೆ ಗ್ರಾಮದಲ್ಲಿ ದರೋಡೆ ನಡೆದಿದೆ. ಮನೆಯವರಿಗೆ ಅಪಘಾತವಾಗುತ್ತೆ, ಕಷ್ಟಗಳು ಬರುತ್ತೆ, ಪರಿಹಾರ ಮಾಡ್ತೀವಿ ಅಂತ ಹೇಳಿ ವಂಚಿಸಿದ್ದಾರೆ. ಒಂದೇ ಗ್ರಾಮದ 4-5 ಮನೆಗಳ ಮಹಿಳೆಯರ ಬಳಿ ಹಣ, ಚಿನ್ನ ದೋಚಿ ಎಸ್ಕೇಪ್ ಆಗಿದ್ದಾರೆ. ಇದೀಗ ಅಪರಿಚಿತ ಬುಡಬುಡಿಕೆದಾರರ ವಿರುದ್ಧ ವಿಶ್ವನಾಥಪುರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಲಾಗಿದೆ. ಗೂಗಲ್ ಮ್ಯಾಪ್ ನೋಡಿಕೊಂಡು ಗೋವಾಕ್ಕೆ ಪ್ರವಾಸಕ್ಕೆ ಹೋದವರು ರಾತ್ರಿ ಇಡೀ ಕಾಡಿನಲ್ಲೇ ಸಿಲುಕಾಕಿಕೊಂಡಿರುವ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ. ಕುಟುಂಬವೊಂದು ಗೂಗಲ್ ಮ್ಯಾಪ್ ನಂಬಿ ಗೋವಾಕ್ಕೆ ಪ್ರವಾಸ ಹೊರಟಿದ್ರು. ಆದರೆ ಶಿರೋಲಿ ಮತ್ತು ಹೆಮ್ಮಡಗ ಮಾರ್ಗ ಮಧ್ಯೆ ಗೂಗಲ್ ಮ್ಯಾಪ್ ಕೈಕೊಟ್ಟಿದೆ. ಮ್ಯಾಪ್ ನಂಬಿದವರು ರಾತ್ರಿಯೆಲ್ಲ ದಟ್ಟ ಅರಣ್ಯದಲ್ಲೇ ಕಾಲ ಕಳೆಯುವಂತಾಗಿದೆ.